ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಶಾರ್ಟ್ ಬ್ರೇಕ್. ಆಟೋ ಗುರುತಿಗೆ ಓಟ್ ಹಾಕಿ ಸಮಾಜ ಆಟೋಮ್ಯಾಟಿಕ್ ಆಗಿ ಚೇಂಜ್ ಆಗುತ್ತೆ ಅನ್ನುವಂಥ ಒಂದು ಘೋಷಣೆಯನ್ನು ನೀವು ನೋಡಿದ್ರಿ ಪ್ರೊಮೋನಲ್ಲಿ. ಮತ್ತೆ ನಾವು ಮಾತನಾಡ್ಸೋಣ ಉಪೇಂದ್ರ ಸರ್ ಜೊತೆ. ಉಪೇಂದ್ರ ಅವರೇ, ಒಬ್ಬ ಸಿನಿಮಾ ನಟ, ತುಂಬ ಉತ್ತುಂಗದಲ್ಲಿದ್ದಂಥ ನಟ. ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ ಅಷ್ಟೇ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ NTR ಅನ್ನುವಂಥ ವ್ಯಕ್ತಿ ಎಲ್ಲರ ಮನಸ್ಸಿನಲ್ಲೂ ಕೂಡ, ಯಾಕೆಂದರೆ ಒಂದು 50-60 ವರ್ಷ, ಈಗೇನು ವಯಸ್ಸಿದ್ದಾರೆ 60-70 ವರ್ಷದವರು, ಅವರೆಲ್ಲರಿಗೂ ಕೂಡ ಚಿರಪರಿಚಿತ. ಅವ್ರು ಹೆಂಗಾಗಿದ್ದಾಗ ಆ ನಟನನ್ನು ನೋಡಿ ಬೆಳೆದಂಥವ್ರು, ಹೇಗೆ ನಮ್ಮ ಅಣ್ಣವ್ರನ್ನ ನೋಡ್ತಾ ಇದ್ದೀವಿ ಅಂಥವ್ರನ್ನ. ಅವರು ಕೂಡ ಒಂದು ರಾಜಕೀಯ ಪಕ್ಷ ಕಟ್ಟಿದ್ರು, ಸಾಕಷ್ಟು ಓಡಾಡಿದ್ರು, ಸುತ್ತಾಡಿದ್ರು, ಮುಖ್ಯಮಂತ್ರಿನೂ ಆದರು. 9 ತಿಂಗಳು 11 ತಿಂಗಳ ಅವಧಿನಲ್ಲಿ ಮುಖ್ಯಮಂತ್ರಿನೂ ಆದರು. ಬಟ್ ಸಸ್ಟೇನ್ ಆಗೋಕ್ಕಾಗಲಿಲ್ಲ ತುಂಬ ವರ್ಷಗಳು. ಯಾಕೆಂದರೆ ಅವ್ರಿಗಿದ್ದಂತಹ ಅಲೆ ಗಮನಿಸ್ಕೊಂಡ್ರೆ, ಯಾಕೆಂದರೆ ಬೇರೆ ಶಕ್ತಿಗಳು ಅವ್ರನ್ನ ಅಷ್ಟು ಬೇಗ ಕೊಲ್ಯಾಪ್ಸ್ ಮಾಡೋದು ವೇನಲ್ಲಿ ಕರ್ಕೊಂಡು ಬಂದು ಒಂದು ಭಯ ಅಂತ ಅನಿಸುತ್ತೆ ಅದರ ಜೊತೆಗೆ. ಸೊ ಇದನ್ನೆಲ್ಲ ಗಮನಿಸ್ಕೊಳ್ತಾ ಇದ್ದರೆ ನಟ ಬಿಟ್ಟುಬಿಡೋಣ, ಒಬ್ಬ ವ್ಯಕ್ತಿ, ಆತನಿಗೊಂದು ವ್ಯಕ್ತಿತ್ವ, ಜನ ಅದನ್ನು ಗಮನಿಸ್ತಾರೆ. ಯಾಕೆಂದರೆ ಎಲ್ಲರೂ ಕೂಡ ನಟನನ್ನೇ ಜೈ ಅಂತ ಹೇಳೋದಲ್ಲ, ನಟನಿಗೆ ಸ್ಕ್ರೀನ್ ಮೇಲೆ ಜೈ ಅಂತ ಹೇಳ್ತಾರೆ. ಆಫ್ ದ ಸ್ಕ್ರೀನ್ ಏನಿರ್ತಾರೆ ಅವನಲ್ಲಿರೋಂಥ ವ್ಯಕ್ತಿತ್ವ, ಅವನು ಮುನ್ನಡೆಸುವಂಥ ರೀತಿ ನೋಡ್ತಾರೆ. ಸೊ ನಿಮಗೆ ಏನು ಅನಿಸುತ್ತೆ ಈ 2 ವರ್ಷ, ಅದ್ರ ಜೊತೆಗೆ ನಿಮ್ಮ 25 ವರ್ಷದ ಕನಸು, ಒಂದು ಪ್ಯಾಕೇಜಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ? ಅದೇ ಸರ್, ಏನಂದರೆ ಇದುವರೆಗೂ ಅದೇ ಎ ಫಾರ್ ಆ್ಯಪಲ್ ಥರ ಒಂದು ಮೈಂಡ್ ಸೆಟ್ ಬಂದಿತ್ತು. ಯಾರೋ ಒಬ್ಬ ವ್ಯಕ್ತಿ ಆಶ್ವಾಸನೆ ಕೊಡ್ತೀನಿ, ನನ್ನ ಬಗ್ಗೆ ನಿಮಗೆ ನಂಬಿಕೆ ಇದೆ, ನಾನು ಬದಲಾಯಿಸ್ತೀನಿ ಎಲ್ಲವನ್ನು ಅಂತ ಹೇಳಿದ ಕೂಡಲೇ ನೀವು ನಂಬಿ ನನಗೆ ಓಟ್ ಹಾಕ್ತೀರಾ, ನಾನು ಗೆಲ್ತೀನಿ, ನಾನೇನೋ ಮಾಡ್ತೀನಿ. ನಾನು ಹೇಳ್ತಿರೋದು ಅದ್ರ ನೆಕ್ಸ್ಟ್ ಸ್ಟೇಜ್ ಸರ್ ಇದು. ಒಂದು ಟೈಮಲ್ಲಿ ಪಕ್ಷ ನಂಬಿ ಓಟ್ ಹಾಕೋರು, ಆಮೇಲೆ ಆ ಪಕ್ಷನ ಬಿಟ್ಬಿಟ್ರು, ವ್ಯಕ್ತಿನ ನೋಡಿ ಅನ್ನೋಕ್ಕೆ ಶುರು ಮಾಡೋರು. ನಾನಿವಾಗ ಥರ್ಡ್ ಸ್ಟೇಜ್ ಹೇಳ್ತಾ ಇದ್ದೀನಿ ಸರ್, ವ್ಯಕ್ತಿನೂ ನೋಡ್ಬಿಡಿ, ವಿಚಾರ ನೋಡಿ ಅಂತ. ಕರೆಕ್ಟ್ ಏನು ಸರ್, ಇಲ್ಲಿ ವ್ಯಕ್ತಿನೂ ಇಂಪಾರ್ಟೆಂಟ್ ಅಲ್ಲ. ಇವಾಗ ನಾನೇನೋ ಬದಲಾವಣೆ ಮಾಡ್ತೀನಿ ಅಂದರೆ ಫಸ್ಟು ಜನರ ಮನಸ್ಥಿತಿಯಲ್ಲಿ ಫಸ್ಟು ಬರಬೇಕಾದ್ರೆ ಹೇಗೆ ಮಾಡ್ತೀಯಪ್ಪ, ಎಕ್ಸ್ಪ್ಲೈನ್. ಯಾವಾಗ ಮಾಡ್ತೀಯಾ, ಎಷ್ಟು ಬಡ್ಜೆಟ್ ಇದೆ, ಯಾವ ರೀತಿ ಟೆಕ್ನಾಲಜಿ, ಈ ಒಂದು ಡೀಟೇಲಿಂಗ್ ಇದೆಯಲ್ಲ ಸರ್, ಅದು ನಿಮಗೆ ಅದ್ಭುತ ಕ್ರಿಯೇಟ್ ಆಗ್ಬಿಡುತ್ತೆ. ಅವಾಗ ಜನರು ವಿಚಾರವಂತರಾದಾಗ ಈ ಥರ ವಿಚಾರವಂತರೆಲ್ಲ ಇಲ್ಲಿಗೆ ಬರ್ತಾರೆ. ಜನ ವಿಚಾರ ಮಾಡೋದು ಕಲ್ತ್ಕೋಬೇಕು, ಪ್ರಶ್ನೆ ಕೇಳೋದು. ಹೌದು ಸರ್, ಅವಾಗ ಏನಾಗುತ್ತೆ, ಯಾರು ವಿಚಾರಗಳಿದೆಯೋ ಅವ್ನು ಲೈಮ್ ಲೈಟಿಗೆ ಬರ್ತಾನೆ ಸರ್, ಜ್ಞಾನಿಗಳು ಲೈಮ್ ಲೈಟಿಗೆ ಬರ್ಬೇಕು ಸರ್. ಸರ್ ನನ್ನ ಪ್ರಕಾರ ಒಂದು ಸಿಂಪಲ್ ಲಾಜಿಕ್ ಸರ್, ಜ್ಞಾನ, ಹಣ, ಶ್ರಮ, ಇದು 3 ಸೇರಿಬಿಟ್ರೆ ಅದ್ಭುತ ಆಗಲ್ವಾ ಸರ್? ಖಂಡಿತ. ಇದು 3 ಸೇರಿಸ್ಬೇಕಷ್ಟೇ ಸರ್. ನಾವು ಜ್ಞಾನನ ಹಣದಲ್ಲಿ ತುಳಿಯೋದಾಗ್ಲಿ, ಹಣನ ಶ್ರಮನ ತೆಗೆದು ಹಣದಲ್ಲಿ ಪರ್ಚೇಸ್ ಮಾಡೋದಾಗ್ಲಿ, ಅದು ಆದರೆ ಏನಾಗುತ್ತೆ, ಎಲ್ಲ ಇದಾಗುತ್ತೆ. ತುಂಬ ಲಿಂಕ್ ಇರುವಂಥ ವರ್ಡ್ಸ್ ನೀವು ಹೇಳಿದ್ದು. ದಾವಣಗೆರೆಯಿಂದ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ ಅವ್ರ ಜೊತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಉಪಿ ಸರ್ ಇದ್ದಾರೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಿಮ್ಗೆ ಕೂಡ ಶುಭಾಶಯ. ನಮಸ್ಕಾರ ಸರ್. ನಮಸ್ತೆ ಸರ್, ನಾವು ದೊಡ್ಡ ಫ್ಯಾನ್ ಸರ್, ಅಭಿಮಾನಿ. ಲಕ್ಷ್ಮೀಕಾಂತ್ ಅಂತ ದಾವಣಗೆರೆಯಿಂದ. ನಮಸ್ಕಾರ. ಹೇಳಿ ಲಕ್ಷ್ಮೀಕಾಂತ್ ಸರ್. ಈಗ ನಾವು ಮುಂಚೆಲ್ಲ ಫಿಲಮ್ ನೋಡ್ಕೊಂಡ್ ಬಂದಿದ್ದೀರ ಸರ್, ಹಳೆ ಫಿಲಮ್ಗಳೆಲ್ಲ. ಆ ಫಿಲಮ್ ಇಂದ ಒಳ್ಳೆ ಸ್ಫೂರ್ತಿ ಆಗಿದೆ ನಮಗೆ. ಆಮೇಲೆ ಈಗ ನೀವು ಪ್ರಜಾಕೀಯ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ನನಗೂ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಆಮೇಲೆ ಮೇನ್ ಸರ್ ನಮ್ಗೆ ಇಷ್ಟ ಆಗಿದೆ ಅಂದ್ರೆ ನಿಮ್ಮ ಕಾನ್ಸೆಪ್ಟ್ ಸರ್. ಈಗ ನೀವೇನಂದ್ರಿ, ಈಗ ಎಲ್ಲ ಕಡೆ ಮಾಡಿದಾರೆ ಸರ್, NTR ಅವರು ಮಾಡಿದ್ರು, ಆಮೇಲೆ ಚಿರಂಜೀವಿ ಅವರು ಆಂಧ್ರ ಪ್ರದೇಶದಲ್ಲಿ ಮಾಡಿದ್ರು, ಆಮೇಲೆ ಪವನ್ ಕಲ್ಯಾಣ್ ಅವರು ಕೂಡ ಮಾಡಿದ್ದಾರೆ. ಬಟ್ ಅವ್ರದೆಲ್ಲ ಯಾವ ತರ ಇರ್ತಾರೆ ಅಂದ್ರೆ, ಅವ್ರದ್ದು ವ್ಯಕ್ತಿ ನೋಡ್ಬಿಟ್ಟು, ಪಕ್ಷ ನೋಡ್ಬಿಟ್ಟು ಅವ್ರು ಮಾಡಿದ್ರು ಸರ್. ಬಟ್ ನಿಮ್ದು ಏನ್ ಕಾನ್ಸೆಪ್ಟ್ ಇದೆಯಲ್ಲ ಸರ್, ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಸರ್. ಆಮೇಲೆ ಜನಕ್ಕೆಲ್ಲ ಬೇಕಾದ್ರೆ ಇದೇ ಕಾನ್ಸೆಪ್ಟ್ ಸರ್. ಆಕ್ಚುಲಿ ನೀವೇನ್ ಮಾಡ್ತಾ ಇದಾರಲ್ಲ, ವ್ಯಕ್ತಿ ನೋಡ್ಬೇಡಿ, ಆಮೇಲೆ ಪಕ್ಷ ನೋಡ್ಬೇಡಿ, ವಿಚಾರ ನೋಡಿ ಹೌದು ಅಂತ. ಬಟ್ ಎಲ್ಲ ಕಡೆಗೂ ಜನಕ್ಕೆ ಇದು ತಲುಪ್ತಾ ಇಲ್ಲ ಸರ್, ನನ್ನ ಪ್ರಕಾರ ಕರೆಕ್ಟ್ ಆಗಿ. ಕೊನೆಗೆ ಇವತ್ತೆಲ್ಲ ನಾಳೆ ನಿಮ್ಗೆ ಜನಕ್ಕೆ ಇದೆ ಸರ್ ಬೇಕಾಗಿರೋದು. ಎಲ್ಲ ಪಕ್ಷದವರು ಇದನ್ನೇ ಸ್ಟಾರ್ಟ್ ಮಾಡ್ತಾರೆ ಸರ್, ನಿಮ್ಮ ಏನ್ ಮಾಡಿದಾರಲ್ಲ. ಇಲ್ಲ, ಸಂತೋಷ. ನಾವು ಅದನ್ನೇ ಹೇಳ್ತಾ ಇದ್ವಿ, ಯಾರು ಬೇಕಾದ್ರೆ ಇದನ್ನ ಮಾಡ್ಬೋದು, ನಾನೇ ಮಾಡ್ಬೇಕು ಅಂತ ಏನಿಲ್ಲ. ಹೌದು ಸರ್, ಅದೇ ಒಂದು ಉದ್ದೇಶ ಸರ್. ಈಗ ನಮಗೆ ನಿಮ್ ಬಗ್ಗೆ ಒಳ್ಳೆ ಗೌರವ ಇರೋದು, ಯಾಕಂದ್ರೆ ನೀವು ನಾನ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಸರ್, ನೀವೆಲ್ಲರೂ ಮಾಡಿರೋದಕ್ಕೆ ನಾನು ಸೇರ್ಕೊಂತೀನಿ ಅಂತ ಹೇಳ್ತಾ ಇರೋದು ಸರ್. ಹೌದು. ಇದು ಆಕ್ಚುಲಿ ಸರ್ ನಿಮ್ಮ ಪ್ರಜಾಕೀಯ ಬೆಳೆಯಕ್ಕಾಗ್ಲಿ ಒಂದು ಒಳ್ಳೆ ಮೆಟ್ಲು ಸರ್. ಇದು ಮುಂದೆ ಫ್ಯೂಚರ್ ಅಲ್ಲಾದ್ರೂ ನಿಮ್ಗೆ ಒಳ್ಳೆ ಡಿಮ್ಯಾಂಡ್ ಅಂತೂ ಬರುತ್ತೆ ಸರ್ ಈ ಪಕ್ಷದಲ್ಲಿ. ಜನ ನೋಡಿ, ಮತ್ತೆ ಅದೇ ರಾಂಗ್, ನನಗೆ ಡಿಮ್ಯಾಂಡ್ ಬರೋದು ಬೇಡ. ಈ ನೋಡಿ, ನಿಮ್ಮಂತ ವಿಚಾರವಂತರಿಗೆ ಒಂದು ವೇದಿಕೆ ಆದ್ರೆ ಸಾಕು. ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನೋಡಿ ವಿಚಾರಗಳು ಇಂಪಾರ್ಟೆಂಟ್ ಅಂತ ಅವರು ಥಿಂಕ್ ಮಾಡ್ತೀರಾ. ನೋಡಿ, ಇಂಥ ಯುವಕರು ತುಂಬಾ ಜನ ಇದ್ದಾರೆ, ಅವ್ರಿಗೆಲ್ಲ ಬೇಕಾಗಿದೆ. ಅವ್ರಿಗೂ ಪಾಲಿಟಿಕ್ಸಲ್ಲಿ ಎಂಟ್ರಿ ಆಗಬೇಕಂತವರು ಕೂಡ ಈ ವೇದಿಕೆ ಅಷ್ಟು ಮುಕ್ತವಾಗಿರ್ಬೇಕು ಇಲ್ಲಿ. ಯಾಕಂದರೆ ತುಂಬ ಜನಕ್ಕೆ ಮೈಂಡ್ ಸೆಟ್ ಅಂದರೆ, ಏನ್ರಿ ಮಾಡಿದ್ದೀರಾ ನೀವು, ಇಲ್ಲೇನು ಬಂದು ಮಾಡ್ತೀರಾ ಅಂದರೆ, ಅವನೇನೋ ಮಾಡ್ಕೊಂಡೇ ಬರ್ಬೇಕು ಇಲ್ಲಿಗೆ ಅಂತ. ಅಂದರೆ ಏನಾರ ಸಮಾಜ ಸೇವೆ ಮಾಡ್ಕೊಂಡೇ ಬರಬೇಕು ಅಂದರೆ ಅವ್ನು ಹಣವಂತನೇ ಆಗಿರ್ಬೇಕಲ್ವ, ಇಲ್ಲ ಹೆಂಗೆ ಮಾಡೋಕ್ಕೆ ಸಾಧ್ಯ? ನನ್ನ ಪ್ರಕಾರ ಪ್ರತಿಯೊಬ್ಬರೂ ಸಮಾಜ ಸೇವೆ ಮಾಡ್ತಿದ್ದಾರೆ. ಏನು ಸರ್, ಒಬ್ಬ ಟೀ ಕುಡಿಯೋನು ಏನೋ 20 ರೂಪಾಯಿ ಟೀ ಕೊಟ್ಟರೆ 2 ರೂಪಾಯಿ ಟ್ಯಾಕ್ಸ್ ಕಟ್ಟೋನು ಸಮಾಜ ಸೇವೆ ಮಾಡ್ತೀನಿ. ಒಂದು ಪೆಟ್ರೋಲ್ ಹಾಕೋ 40 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ, ಅದೂ ಸಮಾಜ ಸೇವೆನೇ ಅಲ್ವಾ ಸರ್? ಹೌದು, ಸಮಾಜನ ಅವನೇ ಸಾಕ್ತಾ ಇದ್ದಾನೆ ಅಲ್ವಾ? ಎಲ್ಲ ಅವನೇ ಸಾಕ್ತಾ ಇರೋದು, ಅವನೇ ಸಂಬಳ ಕೊಡ್ತಿರೋದು, ಅವನೇ ಫೆಸಿಲಿಟಿ ಕೊಡ್ತಿರೋದು, ಫ್ಲೈಟ್ ಚಾರ್ಜ್ ಅವನೇ ಕೊಡ್ತಾ ಇದ್ದಾನೆ. ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಈಸಿಯಾಗಿ.
ಸರ್ ಗೊತ್ತಾಗತ್ತೆ ಸರ್, ಆ್ಯಕ್ಚುಲಿ ಖಂಡಿತ ಗೊತ್ತಾಗ್ತಾ ಇದೆ ಇವಾಗ. ಅದೇ ಸರ್, ಈ ವಿಚಾರಗಳು ಮಾತಾಡಿದಾಗ ಗೊತ್ತಾಗತ್ತೆ ಸರ್. ಇವಾಗ ನಾನು ಇಲ್ಲಿ ಕೂತ್ಕೊಂಡು ಸರ್ ಆ ಪಕ್ಷದವ್ರು ಇದು ಸರಿ ಮಾಡಿಲ್ಲ ಸರ್, ಸರ್ ಅವ್ರು ಭ್ರಷ್ಟರು ಮಾಡಿದ್ದಾರೆ ಸರ್ ಇವ್ರು ಅವ್ರ ಬಗ್ಗೆ ಮಾತಾಡೋದು ನಾನು ಮಾತಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ಜನಕ್ಕೆ ಏನು ತಲುಪುತ್ತೆ ಸರ್? ಬರೀ ವ್ಯಕ್ತಿಗಳ ಗಲಾಟೆಗಳೇ ತಲುಪುತ್ತೆ. ಇದು ಏನೋ ಪಾಲಿಟಿಕ್ಸ್ ಅನ್ನೋದೊಂದು ರಣರಂಗ, ಯುದ್ಧ, ಹೋರಾಟ ಅನ್ನೋ ಥರ ನಾವು ಬಿಂಬಿಸ್ಬಿಟ್ರೆ ಅಲ್ಲ ಸರ್, ಇಲ್ಲೇ ಬೇಕಾಗಿರೋದಲ್ಲ, ಬಿಟ್ಬಿಡಪ್ಪ ಇಷ್ಟು ದಿನ ಹೋಗೋದೇ ಇಲ್ಲ ಅವ್ರ ತಲೆಗೆ. ಇವಾಗ ಯಾರು ಬಂದಾಗ ನೀವು ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ಯಾವ ರೀತಿ ಪ್ಲಾನ್ ಆಫ್ ಆ್ಯಕ್ಷನ್ ಏನು ನಿಮ್ಮದು ಅಲ್ವಾ ಸರ್? ಅದೇ ಸರ್, ಒಂದು ಸಿಂಪಲ್ ಹೇಳಲ್ಲ ಸರ್, ಒಂದು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸಕ್ಕೆ ಸೇರ್ಕೊಬೇಕಾದ್ರೆ ನೀವು ಹಾನೆಸ್ಟಿನ್ ಟೆಸ್ಟ್ ಮಾಡ್ತಾರಾ ಸರ್? ಹೌದು, ಟೆಸ್ಟೇ ಮಾಡಲ್ಲ ಅವರು. ಅವರು. ನೀನು ಕ್ವಾಲಿಫಿಕೇಶನ್ ಏನಿದೆಯಪ್ಪ ನೋಡ, ನಮ್ದು ರೂಟ್ ಮ್ಯಾಪ್ ಹಿಂಗಿದೆ, ನಮ್ಮ ಟೈಮ್ ಲೈನ್ ಹಿಂಗಿದೆ, ಟಾರ್ಗೆಟ್ ಹಿಂಗಿದೆ, ಇಷ್ಟು ಕೆಲಸ ಮಾಡ್ತೀಯ ನೀನು, ಇಷ್ಟು ನಂಗೆ ರಿಪೋರ್ಟ್ ಕೊಡು, ಸಂಬಳ ತೊಗೊಂಡು ಹೋಗ್ತಾರೆ ಅಲ್ವಾ ಸರ್? ಅದೇ ಥರ ಜನ ಒಂದು ಕಂಪ್ನಿ ಮಾಡ್ಕೊಂಡ್ರೆ ಸರ್, ಒಂದು ಪಕ್ಷ ಮಾಡ್ಕೊಂಡ್ರೆ ಜನ ಕೇಳ್ತಾರೆ, ನನಗೆ ಕರೆಕ್ಟ್ ಹೇಳಪ್ಪ ನೀನು. ಇನ್ನೊಬ್ಬ ಕೂತ್ಕೊಂತೀನಿ ಎದುರುಗಡೆ, ಇವನು ಹೇಳ್ತಾನೆ ನಾನು 5 ಕೋಟಿಲಿ ಕೆಲಸ ಮಾಡ್ತೀನಿ, ಇನ್ನೊಬ್ಬ ಹೇಳ್ತಾನೆ ನಾನು ಟೆಕ್ನಾಲಜಿ ಯೂಸ್ ಮಾಡಿ 3 ಕೋಟಿಲಿ ಮಾಡ್ತೀನಿ ನಾನು ಇದನ್ನು ಅಂತಾನೆ. ಅವ್ನಿಗೆ ಇನ್ನೂ ನಾಲೆಡ್ಜ್ ಇರುತ್ತೆ ಸರ್. ಅವಾಗ ಜನ ಇವನು ಬೆಟ್ರಲ್ವಾ, ನನ್ನ ದುಡ್ಡನ್ನು 2 ಕೋಟಿ ಉಳಿಸಿ ಇನ್ನೂ ಅತ್ಯುತ್ತಮವಾದ ಕೊಡ್ತಾ ಇದ್ದಾನೆ. ಇನ್ನೊಬ್ಬ ಬರ್ತಾನೆ, ರೀ ನೀವು 3 ಕೋಟಿ ಅಲ್ಲ ರೀ, ನಾನು 5 ವರ್ಷ ಗ್ಯಾರಂಟಿ ಕೊಡ್ತೀನಿ ರೀ, ಇದಕ್ಕೆ ಇಷ್ಟು ಚೆನ್ನಾಗಿ ಮಾಡ್ತೀನಿ ರೀ ಅಂತಾನೆ. ಸರ್ ಅಂಥವ್ರು ಇದ್ದಾರೆ ಸರ್, ನಮ್ಮಲ್ಲಿ ಸಮಾಜದಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಇಲ್ಲಿ ಬರೋದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ಯಾಕಂದರೆ ಹಣ ಪ್ರಭಾವ, ಏನೇಳಿ ಹೆಸರಿನ ಪ್ರಭಾವ ಇದೆಲ್ಲ ಜಾಸ್ತಿ ಇದ್ದಾಗ ಇದೆಲ್ಲ ಎಲ್ಲಿ ಸರ್ ಬೆಳಕಿಗೆ ಬರುತ್ತೆ? ಜ್ಞಾನ ಬೆಳಕಿಗೆ ಬರಲ್ಲಲ್ವಾ ಸರ್? ಖಂಡಿತ, ಈಗ ಅದೇ ಆಗ್ತಾ ಇದೆ ಅಂತ. ಎಸ್, ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಎಸ್ ಮಾತಾಡಿ. ನಮಸ್ಕಾರ ಸರ್, ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ. ಅವ್ರು ರಾಜಕೀಯದಲ್ಲಿ ಇಲ್ಲ, ಅವರು ಅಂದ್ರೆ ಪಕ್ಷ ಸ್ಥಾಪನೆ ಮಾಡಿ ಎಲ್ಲ ಇದ್ ಮಾಡಿ ಮಾಡ್ತಾ ಇದ್ದಾರೆ, ಪ್ರಜಾಕೀಯದಲ್ಲಿದ್ದಾರೆ. ಓಕೆ, ಹೇಳಿ. ಎಸ್ ಹೇಳಿ. ಅದೇ ವಿಶಿಷ್ಟವಾಗಿ ಇಡ್ತಾ ಇದಾರೆ. ಬಟ್ ಆದ್ರೆ ಅವರು ಪ್ರಭಾವದ ವಿರುದ್ಧ ಅವ್ರು ಗೆಲ್ಲೋದು ಯಾಕಂದ್ರೆ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಅಂದ್ರೆ ನಾವು ಇದ್ ಕಳ್ಕೊಂಡಿಲ್ಲ ಹೋಪ್ಸು. ಬಟ್ ಈಗಿರೋ ಇದ್ರಲ್ಲಿ ಏನ್ ಯುವಕರು ಅವ್ರ ಜೊತೆ ಇದ್ದಾರೆ ಅವರೆಲ್ಲ ಜಾಸ್ತಿ ದಿನ ಇರೋಕ್ ಆಗೋದಿಲ್ಲ. ಆ ತರ ಇವ್ರು ಹೋಗ್ತಾ ಇರೋ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇರೋದು ಚೆನ್ನಾಗಿದೆ, ಬಟ್ ಇಂಪ್ಲಿಮೆಂಟೇಶನ್ ತುಂಬಾ ಕಷ್ಟ ಆಗುತ್ತೆ ಅಂತ ಅನಿಸ್ತಾ ಇದೆ. ಓಕೆ ಸಂತೋಷ. ಬಟ್ ಏನಂದರೆ ಈ ಒಂದು ನೆಗೆಟಿವಿಟಿನ ಸ್ವಲ್ಪ ಪಾಸಿಟಿವ್ ಮಾಡ್ಕೊಬೇಕು ಸರ್ ನಾವು. ಯಾಕಂದ್ರೆ ಏನಾಗುತ್ತೆ, ಇದು ನಮ್ಗೆ ಆಗಲ್ಲ ಅಂದಾಗ 10 ಜನಕ್ಕೆ ಆಗಲ್ಲ ಅನ್ನೋದೇ ಹಬ್ಬುತ್ತೆ. ಇನ್ನೂ ನಾವು ವಾಪಸ್ ಅದೇ ಇದರಲ್ಲಿ ಇರ್ತೀವಿ. ಆಗುತ್ತೆ ಅನ್ನೋದು ಒಂದು ಪಾಸಿಟಿವ್ ನೀವು ಬದಲಾದರೆ ನೀವು 100 ಜನನ ಬದಲು ಮಾಡಿಬಿಡ್ತೀರಾ. ಟೈಮ್ ತೊಗೊಳ್ಳಿ, ತೊಂದರೆ ಇಲ್ಲ. ಇದೇನು ಅರ್ಜೆಂಟ್ ಆಗೋದು ಬೇಕಾಗಿಲ್ಲ, ಬಲವಾಗಿ ಆಗಬೇಕಿದು. ನಾಳಿನ ಭವಿಷ್ಯಕಾರ ಇದು, ಎಲ್ಲರಿಗೂ ಒಳ್ಳೇದಾಗೋಸ್ಕರ ಇದು ಒಂದು ಪಾಸಿಟಿವ್ ಇದರಲ್ಲೇ ಹೋಗ್ಬೇಕು ನಾವು. ಎಸ್, ಟೈಮ್ ತಗೊಂಡಾದ್ರೆ ಮುಂದೆ ಯಾವತ್ತೂ ಹಿಂದೆ ತಿರುಗಿ ನೋಡಲ್ಲ. ಇದು ಒಂದ್ಸತಿ ಬದಲಾದ್ರೆ ಹೌದು ಸರ್, ತುಂಬ ಚೆನ್ನಾಗಿರುತ್ತೆ ಸರ್. ಆಮೇಲೆ ಏನು ಬರೋದೇ ಇಲ್ಲ ಸರ್, ಎಲ್ಲ ಚೆನ್ನಾಗಿರುತ್ತೆ ಸರ್. ನನ್ನ ಪ್ರಕಾರ ಕರೆಕ್ಟ್ ಡಿಸ್ಟ್ರಿಬ್ಯೂಷನ್ ಆಗ್ಬಿಟ್ರೆ ಸರ್, ಏನೋ ವೆಲ್ತ್ ಅನ್ನೋದು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಆಗ್ಬಿಟ್ರೆ, ಜ್ಞಾನ ಅನ್ನೋದು ಕರೆಕ್ಟಾಗಿ ಎಲ್ಲ ಕಡೆ ರೀಚ್ ಆಗ್ಬಿಟ್ರೆ ಸರ್, ಸಿಟೀಲಿರೋ ಈ ಕ್ಲಮ್ಸಿ ಟ್ರಾಫಿಕ್ ಕಡಿಮೆ ಆಗುತ್ತೆ ಸರ್, ಹಳ್ಳಿಗಳು ಬ್ಯೂಟಿಫುಲ್ ಆಗುತ್ತೆ ಸರ್, ಎಲ್ಲವೂ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟು ಎಲ್ಲವೂ ಚೆನ್ನಾಗಾಗುತ್ತೆ ಸರ್. ಮಿಡ್ಲ್ ಕ್ಲಾಸ್ ಜನ ಜಾಸ್ತಿ ಆಗ್ತಾರೆ ಸರ್, ಈ ಅಂತರ ಕಡಿಮೆ ಆಗುತ್ತೆ. ಒಂದು ಕಡೆ ಏನೂ ಇಲ್ದಿರೋದು, ಒಂದು ಕಡೆ ಸಿಕ್ಕಾಪಟ್ಟೆ ನಾರೋ ಅಷ್ಟು ಇರೋದು, ಎರಡರ ಅಂತರ ಕಡಿಮೆ ಆದ ಕೂಡ ಸಮಾಜ ಬ್ಯೂಟಿಫುಲ್ ಆಗ್ಬಿಡೋದು ಸರ್. ಎಲ್ಲಿ ಮಿಡ್ಲ್ ಕ್ಲಾಸ್ ಸಮಾಜ ಜಾಸ್ತಿ ಇದೆಯೋ ಅಲ್ಲಿ ಅದ್ಭುತವಾಗಿರುತ್ತೆ ಸರ್. ಎಲ್ಲಿ ಓವರ್ ರಿಚ್ ಓವರ್ ಪೂರ್ ಇದೆಯೋ ಅದು ಸಮಾಜ ಅಲ್ಲ ಸರ್. ಆ್ಯಕ್ಚುಲಿ ನನ್ನ ಪ್ರಕಾರ ಸಮಾಜ ಸಮತಲವಾಗಿದೆ ಅಂತ ಅನ್ಸಲ್ಲ. ಹೌದೌದು ಸರ್, ಆಗುತ್ತೆ ಸರ್. ಇದೇನಾರು ಆದರೆ ಎಲ್ಲವೂ ಆಗುತ್ತೆ ಸರ್. ಆ್ಯಕ್ಚುಲಿ ನನ್ನ ಪ್ರಕಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ಆ ನಂಬಿಕೆಗೆ ಜನ ಕೂಡ ಸಾಥ್ ಕೊಡಲಿ ಅಂತ ಕೂಡ ನಾವು ಆಶಿಸ್ತೀವಿ. ಎಸ್, ಯುಗಾದಿ ಸಂಭ್ರಮದಲ್ಲಿ ಉಪೇಂದ್ರ ನಮ್ಮ ಜೊತೆ ಇದ್ದಾರೆ, ಪ್ರಜಾಕೀಯದ ನಾಯಕ. ಸೊ ಅವರ ಆಶಯಗಳು, ಆಶೋತ್ತರಗಳು ಜನರ ಆಶೋತ್ತರಗಳಿಗೆ ಮಿಳಿತವಾಗಲಿ, ಸೊ ಆದಷ್ಟು ಬೇಗ ಆಗಲಿ ಅನ್ನುವಂಥದ್ದನ್ನು ಕೂಡ ಆಶಿಸ್ತಾ ಇದ್ದಾರೆ. ಯಾಕೆಂದರೆ ಆ ವ್ಯವಸ್ಥೆಯಿಂದ ಬದಲಾದರೆ ಖಂಡಿತ ಸಮಾಜ ಬದಲಾಗುತ್ತೆ ಅನ್ನುವಂಥ ಅಗಾಧವಾದ ನಂಬಿಕೆ ಅವ್ರ ಜೊತೆ ಬ್ರೇಕ್ನ ನಂತರ.